ಮದ್ದೂರಿನ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಆರಾಧ್ಯ ಎಂಬುವರನ್ನು ಲಂಚ ಕೇಳಿದ ಆರೋಪದಡಿ ಸೇವೆಯಿಂದ ಅಮಾನತು ಮಾಡಿ ಆದೇಶ ಹೊರಡಿಸಲಾಗಿದೆ. ಈ ಅಧಿಕಾರಿ ಬಾರ್ ಲೈಸೆನ್ಸ್ ನವೀಕರಣಕ್ಕೆ ಲಂಚ ಕೇಳಿದ ಆಡಿಯೋ ಈಗ ವೈರಲ್ ಆಗಿತ್ತು. ಈ ಸಂಬಂಧ ಲೋಕಾಯುಕ್ತಕ್ಕೆ ಪುನೀತ್ ಎಂಬುವರು ದೂರನ್ನು ಕೂಡ ದಾಖಲಿಸಿದರು. ಮಾಧ್ಯಮಗಳಲ್ಲಿ ಈ ಆಡಿಯೋ ವಿಡಿಯೋ ಕೂಡ ದೂರಿನ ಸಮೇತ ಸುದ್ದಿ ಪ್ರಸಾರವಾಗ್ತಿತ್ತು. ಮಾಧ್ಯಮಗಳ ವರದಿ ಬಳಿಕ ಅಬಕಾರಿ ಸಚಿವ ಎಚ್ಚೆತ್ತುಕೊಂಡು ಈಗ ಸಸ್ಪೆಂಡ್ ಮಾಡುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಬಾರ್ ಲೈಸೆನ್ಸ್ಗಾಗಿ ಏನು ಲಂಚ ಪಡೆದ ಆರೋಪ ಕೂಡ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ಮೇಲೆ ಕೇಳಿಬಂದಿತ್ತು. ಈ ವಿಚಾರವಾಗಿ ಸಾಕಷ್ಟು ಮಾಧ್ಯಮಗಳಲ್ಲಿ ಸುದ್ದಿಯಾಗಿತ್ತು. ಫ್ರೀಡಮ್ ಟಿವಿ ಕೂಡ ಸುದ್ದಿಯನ್ನು ವಿಸ್ತಾರವಾಗಿ ಬಿತ್ತರಿಸಿತ್ತು. ಇದೀಗ ಸುದ್ದಿಗಳನ್ನು ಕಂಡು ಎಚ್ಚೆತ್ತುಕೊಂಡಿರ್ತಕ್ಕಂಥ ಅಬಕಾರಿ ಸಚಿವ ಅವರು ಇನ್ಸ್ಪೆಕ್ಟರ್ ಶಿವಕುಮಾರ್ ಆರಾಧ್ಯ ಅವರನ್ನು ಸಸ್ಪೆಂಡ್ ಮಾಡುವಂತೆ ಈಗ ಆದೇಶವನ್ನು ಕೂಡ ಹೊರಡಿಸಿದ್ದಾರೆ. ಇನ್ನು ಭಾಳ ಮುಖ್ಯವಾಗಿ ಈ ಒಂದು ಅಬಕಾರಿ ಇಲಾಖೆಯಲ್ಲಿ ಸಾಕಷ್ಟು ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿಬಂದಿತ್ತು. ಯಾಕೆ ಇನ್ಸ್ಪೆಕ್ಟರ್ ಮಾತ್ರ ಅಲ್ಲ ಅಥವಾ ಬೇರೆ ಬೇರೆ ಅಧಿಕಾರಿಗಳು ಮಾತ್ರ ಅಲ್ಲ, ನೇರವಾಗಿ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರ ಮೇಲೇ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿತ್ತು. ಕೋಟಿ ಕೋಟಿ ಲಂಚವನ್ನು ಲೂಟಿ ಹೊಡಿತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಬಾರ್ ಮಾಲೀಕರ ಸಂಘದವರು ಮಾಡ್ತಾಯಿದ್ರು. ಬಾರನ್ನು ಬಂದ್ ಮಾಡಿ ಪ್ರತಿಭಟನೆಗೆ ಇಳಿತೀವಿ ಅಂತ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದರು. ಅದಾದ ಬಳಿಕ CM ಸಿದ್ದರಾಮಯ್ಯ ಅವರ ನೇತೃತ್ವದ ಸಂಧಾನ ಸಭೆ ಸಕ್ಸಸ್ ಕೂಡ ಆಗಿತ್ತು. ಪ್ರತಿಭಟನೆಯನ್ನು ಕೈಬಿಟ್ಟಿದ್ರು. ಇದೀಗ ಒಬ್ಬೊಬ್ಬರಾಗಿಯೇ ಅಧಿಕಾರಿಗಳ ಮೇಲೂ ಕೂಡ ಈಗ ದೂರು ದಾಖಲಾಗ್ತಾ ಇದೆ. ಈ ಹಿಂದೆ ಬೆಂಗಳೂರಿನ ಅಬಕಾರಿ ಸೂಪರ್ಡೆಂಟು ಮೋಹನ್ ಅವರ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ರೈಡ್ ಮಾಡಿದರು. ಸಾಕಷ್ಟು ಮಹತ್ವದ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದರು. ಅದರ ಬೆನ್ನಲ್ಲೇ ಇದೀಗ ಲೋಕಾಯುಕ್ತಕ್ಕೆ ಮತ್ತೊಂದು ದೂರು. ಮಂಡ್ಯದ ಅಬಕಾರಿ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ವಿರುದ್ಧ ಲಂಚ ಕೇಳ್ತಿದ್ದಾರೆ. ಬಾರ್ ಲೈಸೆನ್ಸ್ಗೆ 5-6 ಬಾರಿ ಅಪ್ಲಿಕೇಶನ್ ಹಾಕಿದ್ರು ಕೂಡ ಕಾನೂನಿನ ಪ್ರಕಾರ ಕ್ರಮವನ್ನು ಕೈಗೊಂಡಿಲ್ಲ. ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕ್ತಾ ಇದ್ದೀವಿ, ಎಲ್ಲವೂ ಕೂಡ ಫುಲ್ಫಿಲ್ ಮಾಡಿದ್ದೀವಿ, ಏನೇನು ನೀಡ್ಸಿದೆ ಒಂದು ಬಾರ್ ಲೈಸೆನ್ಸ್ ತೊಗೊಳ್ಳಿಕ್ಕೆ ಅದೆಲ್ಲವೂ ಕೂಡ ಮಾಡಿದ್ರು ಕೂಡ ಲಂಚಕ್ಕೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತ ಒಂದು ಆರೋಪ. ಅಲ್ಲಿನ ಅಬಕಾರಿ DC ಅವರ ಮೇಲೂ ಕೂಡ ಆರೋಪ ಕೇಳಿಬಂದಿತ್ತು. ಇದೀಗ ಇನ್ಸ್ಪೆಕ್ಟರ್ ಶಿವಶಂಕರ್ ಅವರ ತಲೆದಂಡವನ್ನು ಮಾಡಲಿಕ್ಕೆ ಆರ್.ಬಿ. ತಿಮ್ಮಾಪುರ್ ಅವರು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ.